ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 57. ವೀರಭದ್ರಯ್ಯನವರ ಸಲಹೆಯಂತೆ ಸರ್ವಮಂಗಳ ಬೆಂಗಳೂರಿಗೆ ಹೋಗೋ ನಿರ್ಧಾರ ಮಾಡಿದ್ಲು. ವೀರಭದ್ರಯ್ಯನವರು ಮೊದಲೇ ಹೇಳಿದಂತೆ ಬೆಂಗಳೂರಿನಲ್ಲಿದ್ದ ತಮ್ಮ ಗೆಳೆಯನಿಗೆ ಅವತ್ತೇ ಪತ್ರ ಬರೆದು ಹಾಕಿದ್ರು. 4-5 ದಿನಗಳ ನಂತರ ಪತ್ರ ನೋಡಿ ಉತ್ತರ ಬರೆದ ಅವರ ಗೆಳೆಯ ಕೆಲಸ ಇನ್ನೂ ಖಾಲಿ ಇರೋದಾಗಿಯೂ ಅಲ್ಲಿಂದ ಕಳಿಸಿದವ್ರಿಗೆ ಬೇಕಾದ ಎಲ್ಲ ವ್ಯವಸ್ಥೆನ ತಾನೇ ಮಾಡ್ತೀನಿ ಅನ್ನೋದಾಗಿಯೂ ಬರೆದಿದ್ದ ಉತ್ತರವನ್ನು ಸರ್ವಮಂಗಳನಿಗೆ ತಿಳಿಸಿ ಅವಳು ಬೆಂಗಳೂರಿಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ರು. ದಿಕ್ಕು ದಾರಿ ತೋಚದೆ ಕಲ್ಪವೃಕ್ಷಪುರಕ್ಕೆ ಬಂದಾಗ ಅಲ್ಲಿನ ಜನಗಳ ಮೇಲೆ ಅವಳಿಗೆ ಯಾವ ಬಗೆಯ ಅಭಿಮಾನವಿತ್ತು, ಈಗಲೂ ಅದೇ ಅಭಿಮಾನ ಹೊಂದಿದ್ದ ಸರ್ವಮಂಗಳ ತಾನು ಹಳ್ಳಿ ತೊರಿತಾ ಇರೋ ವಿಷಯ ತಿಳಿಸಿ ತನ್ನಿಂದ ಅವ್ರಿಗೆ ಕೇಡುಂಟಾಗಿದ್ರೆ ಕ್ಷಮಿಸಬೇಕು ಅಂತ ಬೇಡ್ಕೊಂಡಾಗ ಹಳ್ಳಿ ಕೆಲ ಜನರು ಅವಳ ಮಾತಿಗೆ ಭಾವುಕರಾದರು. ಯಾರಿಗೂ ಏನು ಮಾತಾಡಬೇಕು ಅಂತ ತೋಚದೆ ಅವಳ ಮುಂದಿನ ಜೀವನ ಸುಖವಾಗಿರಲಿ ಅಂತ ಹರಸಿದ್ರು. ಅವಳ ಮೇಲೆ ಹಗೆ ಸಾಧಿಸುತ್ತಿದ್ದ ಕೆಲ ಮಂದಿ, ಸದ್ಯ ಇವಳು ಈಗಲಾದರೂ ಹಳ್ಳಿ ಬಿಟ್ಟು ತೊಲಗ್ತಿದ್ದಾಳಲ್ಲ, ಇನ್ನಾದರೂ ನಮ್ಮ ಹಳ್ಳಿಗೆ ಒಳ್ಳೆ ಕಾಲ ಬರ್ಬೋದೇನೋ ಅಂತ ನಡೆದುಕೊಳ್ತಾ ಇದ್ದಿದ್ದು ಸರ್ವಮಂಗಳನ ಗಮನಕ್ಕೂ ಬಂದಿತ್ತು. ಆದ್ರವಳು ಇದಾವುದನ್ನು ತಲೆಗೆ ಹಾಕ್ಕೊಳ್ದೆ ಎಲ್ರಿಗೂ ಒಂದೇ ಬಗೆಯ ಪ್ರೀತಿ ಗೌರವವನ್ನು ತೋರ್ತಾ ಗೌರಿ ಮನೆಯತ್ತ ಹೆಜ್ಜೆ ಹಾಕಿದ್ಲು. ಸರ್ವಮಂಗಳನನ್ನು ಕಂಡೊಡನೆ ಗೌರಿಗೆ ದುಃಖ ಉಮ್ಮಳಿಸಿ ಬರತೊಡಗಿತ್ತು. ಅವಳನ್ನು ಸಮಾಧಾನ ಪಡಿಸ್ತಾ, ಗೌರಿ, ರಾಜುನ ಚೆನ್ನಾಗಿ ನೋಡ್ಕೋ, ಅಷ್ಟೇ ಅಲ್ಲ ಅವನು ಇಷ್ಟಪಟ್ಟಂತೆ ಶಾಲೆಗೂ ಸೇರಿಸಬೇಕು ಅಂದಾಗ ಕೆಂಚ ಸಹ ಸರ್ವಮಂಗಳನ ಮಾತಿಗೆ ಸಮ್ಮತಿಸಿದ್ದ. ಬಳಿಕ ಗೌರಿ ಮನೆಯಿಂದ ಹೊರಟು ತಿಮ್ಮೇಗೌಡ್ರ ಮನೆಯತ್ತ ಹೆಜ್ಜೆ ಹಾಕಿದ್ಲು. ಗೌರಿ ಹಾಗೂ ರಾಜು ಕೂಡ ಅವಳ ಹಿಂದೆನೇ ನಡೆದ್ರು. ತಿಮ್ಮೇಗೌಡ್ರ ಮಗ ನಾರಾಯಣ ಹಾಗೂ ಅವನ ಕುಟುಂಬದವರು ಕಣ್ ತುಂಬಿಕೊಂಡು ಸರ್ವಮಂಗಳನನ್ನು ಬೀಳ್ಕೊಟ್ರು. ಗೌರಿಗಂತೂ ಸರ್ವಮಂಗಳ ತನ್ನನ್ನು ಬಿಟ್ಟು ದೂರದ ಊರಿಗೆ ಹೋಗ್ತಿದ್ದಾಳೆ ಅನ್ನೋದನ್ನು ನೆನೆಸಿಕೊಳ್ಳೋದಕ್ಕೂ ಕಷ್ಟ ಆಗ್ತಿತ್ತು. ಅಗಲಿಕೆಯ ನೋವನ್ನು ತಾಳೋದಕ್ಕಾಗದೆ ಅವಳು 3 ಮಕ್ಕಳನ್ನು ಮುದ್ದಿಸ್ತಾ ಗೋಳಾಡ್ತಿದ್ರೆ ಇತ್ತ ಸರ್ವಮಂಗಳ ರಾಜುನ ತನ್ನ ಎದೆಗಪ್ಪಿ ಮುದ್ದಾಡಿದ್ಲು. ಉಜ್ವಲಾಳಿಗೆ ತಾವು ಹಳ್ಳಿ ಬಿಟ್ಟು ಹೋಗ್ತಾ ಇರೋ ಅರಿವು ಎಳ್ಳಷ್ಟು ಇಲ್ಲವಾದರೂ ರಾಜುವಿಗೆ ಮಾತ್ರ ತಾನಿನ್ನೂ ಉಜ್ವಲಾಳೊಂದಿಗೆ ಆಡೋದಕ್ಕೆ ಆಗೋದಿಲ್ಲ, ಅವಳನ್ನು ನೋಡೋದಕ್ಕೆ ಆಗೋದಿಲ್ಲ ಅಂತ ತಿಳಿದು ಅವಳನ್ನು ತಪ್ಕೊಂಡು ಕಣ್ಣೀರು ಹಾಕತೊಡಗಿದ್ದ. ರಾಜು, ಯಾಕೋ ಇಷ್ಟೊಂದು ಅಳ್ತಿದ್ಯಾ? ನಾನು ಬೇಗ ಬಂದ್ಬಿಡ್ತೀನಿ. ಉಜ್ವಲ ಅವನ ಕಣ್ಣುಗಳನ್ನು ಒರೆಸ್ತಾ ಮುದ್ದಾಗಿ ಹೇಳಿದಾಗ, ಬೇಗ ಬಂದ್ಬಿಡ್ಬೇಕು, ನಾನು ನಿನಗೋಸ್ಕರವೇ ದಾರಿ ಕಾಯ್ತಿರ್ತೀನಿ. ರಾಣಿ, ನೋಡಿಲ್ಲಿ, ನಿನಗೋಸ್ಕರ ನಾನು ಏನು ತಗೊಂಡು ಬಂದಿದ್ದೀನಿ ಅಂತ ತನ್ನ ಅಂಗಿಯ ಕಿಸೆಯಿಂದ ಸುಂದರವಾದ ನವಿಲುಗರಿನ ತೆಗೆದು ಅವಳ ಕೈಗಿತ್ತ. ಅವನ ಕಣ್ಣೀರು ಅವನ ಅಂಗಿಯನ್ನೆಲ್ಲ ತೊಯ್ದಿದ್ರಿಂದ ನವಿಲುಗರಿಯು ಒದ್ದೆಯಾಗಿ ಮುದ್ದೆಯಂತಾಗಿತ್ತು. ಅದನ್ನ ನೋಡ್ತಾ ಇದ್ರೆ ನವಿಲುಗರಿಯ ಕಣ್ಣುಗಳೇ ಬಿಕ್ಕಳಿಸ್ತಾ ಇದೆಯೇನೋ ಅನ್ನೋ ಹಾಗೆ ಭಾಸವಾಗ್ತಿತ್ತು. ಒದ್ದೆಯಾದ ನವಿಲುಗರಿಯನ್ನೇ ತನ್ನ ಪುಟ್ಟ ಕೆನ್ನೆಗೆ ಸೋಕಿಸಿಕೊಂಡವಳು, ರಾಜು, ಇದನ್ನ ನಾನು ಯಾವಾಗಲೂ ನನ್ನ ಜೊತೆನೇ ಇಟ್ಕೊಳ್ತೀನಿ. ನನಗೂ ನಿನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಅಮ್ಮಂಗೆ ಹೇಳಿ ಆದಷ್ಟು ಬೇಗ ಬಂದುಬಿಡ್ತೀನಿ. ನಾನು ಹೇಳಿದ ಪಾಠನ ಚೆನ್ನಾಗಿ ಕಲಿತು ನಾನು ಪುನಃ ಬಂದಾಗ ತಪ್ಪಿಲ್ಲದೆ ಒಪ್ಪಿಸಬೇಕು, ಸರಿನಾ ಅಂತ ಅವನನ್ನು ಬಿಗಿಯಾಗಿ ತಪ್ಪಿಕೊಂಡಾಗ ಗೆಳೆಯನ ಅಗಲಿಕೆ ಅವಳ ಪುಟ್ಟ ಪುಟ್ಟ ಕಣ್ಣುಗಳಲ್ಲೂ ನೀರು ತರಿಸಿತ್ತು. ಇವರ ಅನ್ಯೂನ್ಯತೆಯನ್ನು ಕಾಣ್ತಿದ್ದ ಹಳ್ಳಿಯ ಜನರ ಕಣ್ಣುಗಳು ತಮಗರಿವಿಲ್ಲದೆ ತುಂಬಿದ್ವು. ಅಷ್ಟರಲ್ಲಿ ವೀರಭದ್ರಯ್ಯನವರ ಮನೆಯತ್ತ ನಡೆದು ಬಂದಿದ್ದ ಸರ್ವಮಂಗಳ ಅವರ ಕಾಲು ಮುಟ್ಟಿ ಆಶೀರ್ವಾದ ಪಡೆದು ಅದಾಗಲೇ ತನಗಾಗಿ ಸಿದ್ಧಪಡಿಸಿದ್ದ ಎತ್ತಿನ ಬಂಡೀಲಿ ತನ್ನ 3 ಮಕ್ಕಳು ಹಾಗೂ ಚಿಕ್ಕದಾದ ಬಟ್ಟೆಯ ಗಂಟು, ಮತ್ತೊಂದರಲ್ಲಿ ಮಕ್ಕಳಿಗಾಗಿ ಸ್ವಲ್ಪ ತಿಂಡಿಯನ್ನು ತುಂಬಿಸಿಕೊಂಡಿದ್ದ ಗಂಟುಗಳನ್ನು ಇಟ್ಕೊಂಡು ಗಾಡಿಯಲ್ಲಿ ಕೂತ್ಕೊಂಡ್ಲು. ಉಜ್ವಲ ತನ್ನ ಕೈಯಲ್ಲಿದ್ದ ನವಿಲುಗರಿ ಹಾಳಾಗಬಹುದು ಅಂತ ತಿಂಡಿಯ ಪೊಟ್ಟಣವಿದ್ದ ಚಿಕ್ಕ ಗಂಟಿನಲ್ಲಿ ಅದನ್ನ ತೂರಿಸಿದ್ಲು. ಗಾಡಿ ಬಳಿ ಬಂದ ರಾಜು, ರಾಣಿ, ನಾನು ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ ಅಂತ ಮತ್ತೊಮ್ಮೆ ಉಸುರಿದ್ದ. ಉಜ್ವಲ ಅವನ ಕೈಯನ್ನು ತನ್ನ ಕೈಯಲ್ಲಿ ಬಂಧಿಸಿದ್ಲು.
ಪಕ್ಕದಲ್ಲೇ ಕುಳಿತಿದ್ದ ಸ್ನೇಹಳನ್ನು ಕುರಿತು, ಸ್ನೇಹ, ಇನ್ನೂ ನಿನ್ನ ಜೊತೆ ಆಡೋದಕ್ಕೆ ಆಗೋದಿಲ್ಲ, ನನ್ನ ಬಿಟ್ಟು ಹೋಗ್ತಿದ್ಯಾ ಅಂತ ನಿನಗೆ ಬೇಜಾರಿಲ್ವಾ? ರಾಜು ಕೇಳಿದಾಗ ಅವನ ಮಾತುಗಳು ಪೂರ್ತಿಯಾಗಿ ಅರ್ಥವಾಗದ ಸ್ನೇಹ, ಆಟ ಆಡೋಣ ಬಾ ರಾಜು, ನೀನು ಗಾಡೀಲಿ ಕೂತ್ಕೋ ಅಂತ ಮುದ್ದಾಗಿ ಹೇಳ್ತಾ ಅಮ್ಮನ ಮುಖ ನೋಡಿದ್ಲು. ಈಗ ನಾವು ಮುಂದೆ ಹೋಗಿರೋಣ, ರಾಜುನ ಮತ್ತೆ ಕರ್ಕೊಂಡು ಹೋದರೆ ಆಯಿತು. ಸರ್ವಮಂಗಳ ಪುಟ್ಟ ಮಗಳಿಗೆ ಸಮಾಧಾನ ಮಾಡಿ, ರಾಜು ಚೆನ್ನಾಗಿ ಓದ್ಕೋಬೇಕು ಆಯಿತಾ? ನನ್ನ ಆಸೆಯಂತೆ ನೀನು ಮಹಾರಾಜನಾಗಿ ಬಾಳ್ಬೇಕು ಅಂತ ಮತ್ತೊಮ್ಮೆ ಅವನನ್ನು ಹರಸಿದ್ಲು. ಕೆಲವು ಸಮಯಗಳಲ್ಲೇ ಗಾಡಿ ಹೊರಟಿತ್ತು. ಗಾಡಿ ಕಣ್ಮರೆಯಾಗುವವರೆಗೂ ಗೌರಿ ಹಾಗೂ ಸರ್ವಮಂಗಳ ಒಬ್ಬರಿಗೊಬ್ಬರು ಕಣ್ ತುಂಬಿಕೊಂಡು ಕೈ ಬೀಸ್ತಾನೆ ಮರೆಯಾದ್ರು. ಪಕ್ಕದ ಪೇಟೆ ತಲುಪಿದ ಭೈರನ ಗಾಡಿ ಬೆಂಗಳೂರಿನತ್ತ ಚಲಿಸುವ ಬಸ್ ನಿಲ್ದಾಣದ ಕಡೆಗೆ ಬಂದು ತಲುಪಿತ್ತು. ಅಮ್ಮೋರೆ, ಇಲ್ಲಿಗೆ ಬೆಂಗಳೂರು ಪಟ್ಟಣಕ್ಕೆ ಹೋಗೋ ಗಾಡಿ ಬಂದು ನಿಲ್ಲೋದು ಅಂದಾಗ ತನ್ನ 3 ಮಕ್ಕಳನ್ನು ಕೆಳಗಿಳಿಸಿ ಬಟ್ಟೆ ಹಾಗೂ ತಿಂಡಿಯ ಗಂಟಿನೊಂದಿಗೆ ಸರ್ವಮಂಗಳ ಕೂಡ ಕೆಳಗಿಳಿದು ಬೆಂಗಳೂರಿನ ಬಸ್ಸು ಎತ್ತ ಕಡೆ ಬರುತ್ತೆ ಅಂತ ತಿಳಿದೆ ಸುತ್ತಲೂ ಕಣ್ಣಾಡಿಸ್ತಾ ನಿಂತ್ಕೊಂಡ್ಲು. ಸುಮಾರು ಅರ್ಧ ತಾಸು ಕಾದ ಬಳಿಕ ಬೆಂಗಳೂರಿನ ಕಡೆ ಚಲಿಸೋ ಬಸ್ಸು ನಿಲ್ದಾಣದಲ್ಲಿ ಬಂದು ನಿಂತಿತ್ತು. ಬಸ್ಸು ಬಂದು ನಿಲ್ತಿದ್ದ ಹಾಗೆ ಗಾಡಿಗೆ ಹತ್ತಿದ ಭೈರ ಸರ್ವಮಂಗಳನಿಗಾಗಿ ಆಸನವನ್ನು ಕಾಯ್ದಿರಿಸಿದ್ದ. ಬಳಿಕ ಮಕ್ಕಳೊಂದಿಗೆ ಬಸ್ಸಲ್ಲಿ ಹತ್ತಿ ಕುಳಿತ ಸರ್ವಮಂಗಳ ಭೈರನಿಗೆ ಹೋಗಿ ಬರೋದಾಗಿ ತಿಳಿಸಿದ್ಲು. 10 ನಿಮಿಷಗಳ ಬಳಿಕ ಬಸ್ಸು ಚಲಾಯಿಸಿತು. ಸುಮಾರು 7-8 ಗಂಟೆಗಳ ಪ್ರಯಾಣದ ನಂತರ ಬಸ್ಸು ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದತ್ತ ಬಂದು ತಲುಪಿತ್ತು. ಗೌಡ್ರು ಮಾತಂತೆ ಅವ್ರ ಸ್ನೇಹಿತರು ಸಿಕ್ಕಿ ಇಲ್ಲಾದರೂ ತನ್ನ ಜೀವನಕ್ಕೆ ಒಂದು ದಾರಿಯಾಗುತ್ತೆ ಅಂತ ಆಸೆ ಹೊತ್ತು ಬಂದಿದ್ದ ಸರ್ವಮಂಗಳನ ಹಣೆಬರಹಕ್ಕೆ ಮತ್ತೊಮ್ಮೆ ಪೆಟ್ಟು ಬಿದ್ದಿತ್ತು. ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಅನ್ನೋ ಹಾಗೆ ಕಷ್ಟದ ಮೇಲೆ ಕಷ್ಟ ಅನುಭವಿಸುತ್ತಿದ್ದವಳ ಬಾಳಲ್ಲಿ ಕಷ್ಟ ಅನ್ನೋ ಭಯಾನಕ ಬಿರುಗಾಳಿಯ ಅಲೆ ಬೆಂಬಿಡದೆ ಅವಳನ್ನು ಅಟ್ಟಿಸಿಕೊಂಡು ಬಂದಿತ್ತು. ಸರ್ವಮಂಗಳ ತನ್ನ ಜೀವನಕ್ಕೆ ಒಂದು ನೆಲೆ ನೀಡಿದ್ದ ಹಳ್ಳಿಯನ್ನು ಬಿಟ್ಟು ಹೋಗಬೇಕು ಅನ್ನೋ ಯೋಚನೆಯಲ್ಲೇ ರಾತ್ರಿ ಕಳೆದಿದ್ಲು. ಹಿಂದಿನ ದಿನವಷ್ಟೇ ಅಲ್ಲ, ಅವಳು ನೆಮ್ಮದಿಯಾಗಿ ನಿದ್ರೆ ಮಾಡಿ ಬಹಳ ತಿಂಗಳುಗಳೇ ಕಳೆದಿದ್ವು. ಇವತ್ತು ಎಷ್ಟೇ ನಿಯಂತ್ರಿಸಿಕೊಂಡ್ರೂ ಬಸ್ಸು ಹೊರಡ್ತಿದ್ದ ಹಾಗೆ ಅದ್ಯಾವ ಮಾಯೆಯಲ್ಲಿ ನಿದ್ರೆ ಹತ್ತಿತ್ತೋ ತಿಳಿಯದು. ತಾನು ಕಷ್ಟಪಟ್ಟು ಸಂಪಾದಿಸಿದ ಸ್ವಲ್ಪ ಹಣವನ್ನು ಬಟ್ಟೆಯ ಗಂಟಿನೊಳಗಿಟ್ಟು ಜೋಪಾನ ಮಾಡಿ ಮಗ್ಗುಲಿನಲ್ಲಿ ಇರಿಸಿಕೊಂಡಿದ್ದವಳು ಮೈಮೇಲೆ ಪ್ರಜ್ಞೆ ಇಲ್ಲದವಳಂತೆ ಗಾಢ ನಿದ್ರೆಯಲ್ಲಿ ಮುಳುಗಿದ್ಲು. ಬಸ್ಸು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ನಿಲ್ತಿದ್ದ ಹಾಗೆ ಅವಳ ಬಳಿ ಬಂದ ಕಂಡಕ್ಟರ್, ಯಾರಮ್ಮ ಅದು, ಇಳಿಯೋದಿಲ್ವಾ? ಇದೇ ಲಾಸ್ಟ್ ಸ್ಟಾಪ್, ಬಸ್ಸನ್ನೇನು ನಿನ್ನ ಮಾವನ ಮನೆ ಅಂದ್ಕೊಂಡ್ಬಿಟ್ಟಿದ್ಯೋ ಏನು, ಇಳಿ ಇಳಿ ಅಂತ ರೇಗ್ತಾ ಬಸ್ಸಿನಿಂದ ಇಳಿದು ಎದುರಿಗಿದ್ದ ಹೋಟೆಲ್ಗೆ ನುಗ್ದ. ತನ್ನ ಮೈ ಮೇಲೆ ಅಂಗಾತವಾಗಿ ಮಲ್ಕೊಂಡಿದ್ದ ಪುಟ್ಟ ಮಗು ಸಾಕ್ಷಿನ ಹೆಗ್ಲು ಮೇಲೆ ಹೇರ್ಕೊಂಡು ಉಜ್ವಲ ಹಾಗೂ ಸ್ನೇಹಳನ್ನು ಎಚ್ಚರಿಸಿ ತಿಂಡಿಯ ಪೊಟ್ಟಣವಿದ್ದ ಗಂಟನ್ನು ಉಜ್ವಲಾಳ ಕೈಗಿರಿಸಿ ತಾನು ಬಟ್ಟೆಯ ಗಂಟನ್ನು ಹುಡುಕತೊಡಗಿದ್ದಾಗ ತನ್ನ ಬಟ್ಟೆಯ ಗಂಟು ಕಾಣದೆ ಒಮ್ಮೆಲೆ ಕಳವಳಗೊಂಡ್ಳು. ನಿದ್ರೆಯಲ್ಲಿ ಎಲ್ಲಾದರೂ ಕೆಳಗೆ ಬಿದ್ದಿರ್ಬೋದು ಅಂತ ಭಾವಿಸಿ ತಾನು ಕುಳಿತಿದ್ದ ಸೀಟಿಂದ ಕೆಳಗೆ ಬಗ್ನೋಡಿದ್ಲು. ಆಗ್ಲೂ ತನ್ನ ಗಂಟು ಕಾಣಲಿಲ್ಲ. ಈಗವಳಿಗೆ ಮತ್ತಷ್ಟು ಗಾಬರಿಯಾಗತೊಡಗಿತ್ತು. ಖಾಲಿಯಾಗಿದ್ದ ಬಸ್ಸಿನ ಎಲ್ಲ ಸೀಟುಗಳ ಕೆಳಗೆ ಬಗ್ಗಿ ಬಗ್ಗಿ ಕೈಯಾಡಿಸ್ತಾ ತಡಕಾಡಿದ್ಲು. ಲಗೇಜ್ ಇಡೋ ಜಾಗದಲ್ಲೆಲ್ಲ ಕೈಯಾಡಿಸಿದ್ಲು. ಎಷ್ಟೇ ಹುಡುಕಾಡಿದ್ರೂ ಅವಳಿಗೆ ತನ್ನ ಬಟ್ಟೆ ಗಂಟು ಕಾಣ್ದಿದ್ದಾಗ ಅದು ಕಳುವಾದದ್ದು ಸ್ಪಷ್ಟವಾಯಿತು. ತಾನು ಬಸ್ಸು ಹತ್ತಿದಾಗಿನಿಂದಲೂ ಯಾರೋ ಇಬ್ಬರು ಅಪರಿಚಿತರು ತನ್ನನ್ನೇ ವಿಚಿತ್ರವಾಗಿ ಗಮನಿಸ್ತಾ ಇದ್ದಿದ್ದು ಅವಳ ಗಮನಕ್ಕೂ ಬಂದಿತ್ತು. ಆದ್ರವಳು ಅಷ್ಟೇನು ತಲೆ ಕೆಡಿಸಿಕೊಳ್ಳದೆ ತನಗೂ ಅವರ ನೋಟಕ್ಕೂ ಸಂಬಂಧ ಇಲ್ಲದವಳಂತೆ ಒಂದು ಕೈಯಲ್ಲಿ ಮಡಿಲಲ್ಲಿದ್ದ ಸಾಕ್ಷಿನ ಮಲಗಿಸೋ ಪ್ರಯತ್ನ ಮಾಡ್ತಾ ಮತ್ತೊಂದು ಕೈಯಲ್ಲಿ ಬಟ್ಟೆ ಗಂಟನ್ನು ಬಿಗಿಯಾಗಿ ಹಿಡಿದಿದ್ಲು. ಅವಳು ನಿದ್ರೆಯ ಮಂಪರಿನಲ್ಲಿದ್ದಾಗ ಕಳ್ಳರಿಬ್ರು ಅವಳನ್ನ ಯಾಮಾರಿಸಿ ಬಟ್ಟೆ ಗಂಟನ್ನು ಲಪಟಾಯಿಸಿದ್ರು. ಬಟ್ಟೆ ಗಂಟು ಕಳ್ತನ ಆಗಿರ್ಬೋದು ಅಂತ ಚಿಂತಿಸ್ತಿದ್ದವಳಿಗೆ ಕೈಕಾಲೇ ಆಡ್ದಂತಾಯ್ತು. ಅಯ್ಯೋ ದೇವ್ರೆ, ಅದರಲ್ಲಿ ನಾನು ಕಷ್ಟಪಟ್ಟು ಕೂಡಿಟ್ಟಿದ್ದ ಸ್ವಲ್ಪ ಹಣ ಇತ್ತು ಅಂತ ಯೋಚಿಸ್ತಿದ್ದವಳಿಗೆ ಮತ್ತಷ್ಟು ಗಾಬರಿಯಾಗತೊಡಗಿತ್ತು. ಹಳ್ಳೀಲಿ ತನ್ನ ಸ್ನೇಹಿತನ ವಿಳಾಸ ಅಂತ
ವೀರಭದ್ರಯ್ಯನವರು ಬರೆದುಕೊಟ್ಟಿದ್ದ ಚೀಟಿ ಸಹ ಅದರಲ್ಲೇ ಉಳಿದು ಹೋಗಿತ್ತು. ಮೊದಲೇ ಭಯಗೊಂಡಿದ್ದವಳಿಗೆ ಈ ವಿಷಯ ನೆನಪಾಗ್ತಿದ್ದ ಹಾಗೆ ತಲೆ ಮೇಲೆ ಬೆಟ್ಟನೇ ಕುಸಿದಂತಾಯ್ತು. ಯಾವ ಧೈರ್ಯದ ಮೇಲೆ ಅವಳು ಕಾಣದ ಊರಿಗೆ ಕಾಲಿಟ್ಟಿದ್ಲೋ ಒಂದೇ ಒಂದು ಕ್ಷಣದಲ್ಲಿ ಅವಳ ಧೈರ್ಯವೆಲ್ಲ ಕುಗ್ಗಿ ಹೋಯಿತು. ಈಗ ಇಷ್ಟು ದೊಡ್ಡ ಊರಲ್ಲಿ ಈ ಚಿಕ್ಕ ಮಕ್ಕಳನ್ನು ಕಟ್ಕೊಂಡು ತನ್ನ ಜೀವನ ಹೇಗೆ ಅಂತ ನೆನೆಸಿಕೊಂಡವಳಿಗೆ ಭಯವಾಗತೊಡಗಿತ್ತು. ಅವಳು ತಡ ಮಾಡದೆ ಮಕ್ಕಳನ್ನೆಲ್ಲ ಬಸ್ಸಿಂದ ಇಳಿಸ್ಕೊಂಡು ಕಂಡಕ್ಟರ್ ನುಗ್ಗಿದ ಹೋಟೆಲಿನ ಒಳ ಹೋದ್ಲು. ತುಂಬಿ ತುಳುಕ್ತಾ ಇದ್ದ ಹೋಟೆಲಲ್ಲಿ ಜನರ ಗುಂಪಿನ ನಡುವೆ ಕಂಡಕ್ಟರ್ನನ್ನು ಹುಡುಕೋದಕ್ಕೆ ಅವಳಿಗೆ ಸಾಕಷ್ಟು ಸಮಯಗಳೇ ಹಿಡಿತು. ತಕ್ಷಣ ಅವನ ಬಳಿ ತೆರಳಿ, ನೋಡಿ ಅಣ್ಣ, ನನ್ನ ಬಟ್ಟೆಗಂಟು ಕಳೆದು ಹೋಗಿದೆ, ನೀವೇನಾದರೂ ನೋಡಿದ್ರಾ? ಉಕ್ಕಿ ಬರ್ತಿದ್ದ ದುಃಖವನ್ನು ತಡ್ಕೊಳ್ತಾ ಕೇಳಿದ್ಲು. ಹಸಿವಾಗಿ ಹೋಟೆಲಿಗೆ ಬಂದು ಕೂತ್ಕೊಂಡು ಎಷ್ಟು ಹೊತ್ತಾದರೂ ತನ್ಮುಂದೆ ತಿಂಡಿಯನ್ನು ತಂದಿಡದಿದ್ದ ಹೋಟೆಲ್ಲಿನ ಮಾಣಿ ಮೇಲೆ ಮೊದಲೇ ಕೋಪಗೊಂಡಿದ್ದ ಕಂಡಕ್ಟರ್ ಸರ್ವಮಂಗಳನನ್ನು ತಿನ್ನುವಂತೆ ನೋಡ್ದ. ಅವಳು ಕೈ ಮುಗೀತಾ, ಅಣ್ಣ ದಯವಿಟ್ಟು ಹೇಳಿ, ನನ್ನ ಬಟ್ಟೆಗಂಟನ್ನ ನೀವೇನಾದರೂ ನೋಡಿದ್ರಾ ಅಥವಾ ನಾನು ಅಂತ ಮಾತು ಮುಂದುವರಿಸೋ ಮುನ್ನವೇ ಕುಳಿತಲ್ಲಿಂದ ಎದ್ದು ನಿಂತವನು, ನೀನು ನನ್ನನ್ನೇನು ಕಂಡಕ್ಟರ್ ಅಂತ ಅಂದ್ಕೊಂಡಿದ್ಯೋ ಅಥವಾ ನಿನ್ನ ಮನೆ ಕೆಲಸದಾಳು ಅಂದ್ಕೊಂಡಿದ್ಯೋ? ನಿನ್ನ ಬಟ್ಟೆಗಂಟು ನನಗೆ ಯಾಕಮ್ಮ? ಬಸ್ಸಲ್ಲಿ ಕೂತ ತಕ್ಷಣ ನಿದ್ರೆ ಮಾಡೋದಲ್ಲ, ಒಂದೂರಿಂದ ಮತ್ತೊಂದೂರಿಗೆ ತಲುಪಿಸೋದಷ್ಟೇ ನಮ್ಮ ಕೆಲಸ. ನಿಮ್ಮ ವಸ್ತುಗಳಿಗೆ ನಾವು ಜವಾಬ್ದಾರರಲ್ಲ ಅಂತ ಸಿಟ್ಟಿಂದ ರೇಗತೊಡಗಿದಾಗ ಸುತ್ತಲಿದ್ದವರೆಲ್ಲರೂ ಸರ್ವಮಂಗಳನನ್ನೇ ನೋಡ್ತಾ ಪಿಸು ಪಿಸು ಮಾತಾಡತೊಡಗಿದ್ರು. ಅಣ್ಣ ದಯವಿಟ್ಟು ಕೋಪ ಮಾಡ್ಕೋಬೇಡಿ, ನಾನು ನೀವು ತಗೊಂಡಿದ್ದೀರಾ ಅಂತ ಹೇಳಲಿಲ್ಲ. ಬಸ್ಸಲ್ಲಿ ಕೂತು ನಿದ್ರೆ ಮಾಡಿದ್ದು ನಂದೇ ತಪ್ಪು. ಆದರೆ ನೀವೇನಾದರೂ ನೋಡಿದ್ರಾ ಅಂತ ಅಷ್ಟೇ ಕೇಳಿದ್ದು. ಸ್ವಲ್ಪ ನಿಧಾನದಲ್ಲಿ ಮಾತಾಡಿ, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಅಂತ ಅಳುಕುತ್ತಾ ನುಡಿದ್ಲು. ಅವನಿಗೆ ಮತ್ತಷ್ಟು ರೇಗ್ತು. ಏನಮ್ಮ ನೀನು ನೆಮ್ಮದಿಯಾಗಿ ತಿನ್ನೋದಕ್ಕೂ ಬಿಡೋದಿಲ್ವಲ್ಲ? ಅವರೆಲ್ಲರೂ ನೋಡ್ತಾ ಇದ್ದಾರೆ ಅಂತ ನಾನ್ಯಾಕೆ ನಿಧಾನಕ್ಕೆ ಮಾತಾಡಬೇಕು? ನಾನು ಮಾತಾಡೋದೇ ಹೀಗೆ. ನಿನಗೆ ಕೇಳೋಕ್ಕಾದರೆ ಕೇಳ್ಬೋದು, ಇಲ್ಲ ಅಂದರೆ ಹೋಗ್ಬೋದು. ನಾನು ನಿನ್ನ ಬಟ್ಟೆಗಂಟು ನೋಡಿಲ್ಲ, ತಗೊಂಡೂ ಇಲ್ಲ. ಪುನಃ ಕುರ್ಚಿಯಲ್ಲಿ ಕುಳಿತುಕೊಂಡವನು ಗಬಗಬನೆ ತಿಂಡಿನ ಬಾಯಿಗಿಟ್ಕೊಂಡ. ಜೀವನದಲ್ಲಿ ಒಮ್ಮೆಯೂ ಪಟ್ಟಣದ ಮುಖವನ್ನು ಕಾಣ್ದವಳು ನಗರದ ಜನರ ವೇಷಭೂಷಣ ಹಾವಭಾವಗಳು ಅವಳನ್ನು ಮೊದಲೇ ಮುಜುಗರಕ್ಕೀಡು ಮಾಡಿತ್ತು. ಈಗಂತೂ ಸುತ್ತಲಿದ್ದವರೆಲ್ಲರೂ ತನ್ನನ್ನೇ ನೋಡಿ ಪಿಸು ಪಿಸು ಮಾತಾಡ್ತಾ ನಗ್ತಾ ಇರೋದು ಅವಳಿಗೆ ಸಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ನಾಚಿಕೆಯಿಂದ ಬೆವತಿದ್ದ ಅವಳು ತನ್ನ ಮಕ್ಕಳನ್ನು ಕರ್ಕೊಂಡು ಹೋಟೆಲಿಂದ ಹೊರ ನಡೆದ್ಲು. ಮಿತ್ರರೇ, ಕೈಯಲ್ಲಿದ್ದ ಚೂರುಪಾರು ಕಾಸು ಹಾಗೂ ತಾನು ಸೇರಬೇಕಾಗಿದ್ದ ವಿಳಾಸದ ಚೀಟಿನ ಕಳ್ಕೊಂಡಿದ್ದ ಸರ್ವಮಂಗಳ ಕಾಣದ ಊರಲ್ಲಿ ಹೇಗೆ ಜೀವನ ನಡೆಸ್ತಾಳೆ? ಅವಳ ಸಹಾಯಕ್ಕೆ ಯಾರಾದರೂ ಬರ್ಬೋದಾ? ಅಥವಾ ಅವಳು ಪುನಃ ಕಲ್ಪವೃಕ್ಷಪುರಕ್ಕೆ ಹಿಂದಿರುಗಿ ಹೋಗೋ ನಿರ್ಧಾರ ಮಾಡ್ತಾಳಾ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.